ಹಲೋ, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಆರಿ ವರ್ಕ್ ಮಾಡೋದಕ್ಕೆ ಎಷ್ಟೆಲ್ಲ ಮಟೀರಿಯಲ್ಸ್ ನ ಬಳಸ್ತೀವಿ ಮತ್ತೆ ಎಷ್ಟು ಮಟೀರಿಯಲ್ಸ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ ಅಂತ ಒಂದು ಕಂಪ್ಲೀಟ್ ಡೀಟೇಲ್ ವಿಡಿಯೋನ ನಾನು ಕೊಡ್ತಿದ್ದೀನಿ ಇವತ್ತು. ಸೊ ಫಸ್ಟ್ ಆರಿ ವರ್ಕ್ ಮಾಡೋದಕ್ಕೆ ಮೇನ್ ಇಂಪಾರ್ಟೆಂಟ್ ಆಗಿ ಬರೋದೇ ಫ್ರೇಮು. ಇದು 18 ಇಂಚ್ ಫ್ರೇಮು ನಾನು ತೋರಿಸ್ತಿರೋದು ಇವಾಗ. ವಿತ್ ಸ್ಟ್ಯಾಂಡ್ ಬರುತ್ತೆ. ಮತ್ತೆ ಇದು ಮಿಡಲ್ ಅಲ್ಲಿ ಇರೋದು 12 ಇಂಚ್ ಫ್ರೇಮು. ಸೊ ನಿಮ್ಮ ಹತ್ರ ಯಾವ್ದಿದೆಯೋ ಅದನ್ನ ಪ್ರಾಕ್ಟೀಸ್ ಮಾಡ್ಬೋದು. ಇಲ್ಲ ಯಾವುದು ಇಲ್ಲ, ನಾವು ಹೊಸದಾಗಿ ಪರ್ಚೇಸ್ ಮಾಡ್ತಿದ್ದೀರಾ ಅನ್ನೋರು 18 ಇಂಚ್ ಫ್ರೇಮ್ ತಗೊಳ್ಳಿ, ಅಥವಾ ಬಾಕ್ಸ್ ಟೈಪ್ ಸ್ಟ್ಯಾಂಡ್ ಕೂಡ ಅವೈಲೇಬಲ್ ಇದೆ ಇವಾಗ ಮಾರ್ಕೆಟ್ ಅಲ್ಲಿ. ನೀವು ಆ ತರ ಕೂಡ ಪರ್ಚೇಸ್ ಮಾಡ್ಬೋದು. ಇದು ಫ್ರೇಮ್ಗಳ ಬಗ್ಗೆ. ನೆಕ್ಸ್ಟ್ ವರ್ಕ್ ಪ್ರಾಕ್ಟೀಸ್ ಮಾಡೋದಕ್ಕೆ ಬಟ್ಟೆ ಬೇಕಲ್ವಾ. ಒಂದು ಕಾಟನ್ ಬಟ್ಟೆ ಅಥವಾ ಇದು ಪಾಪ್ಲಿನ್ ಕ್ಲಾತ್ ಅಂತ ಬರುತ್ತೆ. ನೀವು ಬಿಗಿನರ್ ಆಗಿದ್ರೆ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂದ್ರೆ ದಯವಿಟ್ಟು ಈ ತರ ಪಾಪ್ಲಿನ್ ಕ್ಲಾತ್ ನ ತಗೊಂಡು ಪ್ರಾಕ್ಟೀಸ್ ಮಾಡಿ. ಯಾಕಂದ್ರೆ ಇದರಲ್ಲಿ ವರ್ಕ್ ತುಂಬಾ ನೀಟಾಗಿ ಬರುತ್ತೆ, ನಿಮ್ಗೆ ಏನು ಕಷ್ಟ ಆಗೋದಿಲ್ಲ ಇದರಲ್ಲಿ. ಬೇರೆ ಯಾವ್ದಾದ್ರು ಬಟ್ಟೆ ತಗೊಂಡು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂದ್ರೆ ಅದರಲ್ಲಿ ನಿಮ್ಗೆ ಸ್ವಲ್ಪ ಎಳೆ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಬಟ್ಟೆಯಲ್ಲಿ. ಆ ಎಳೆ ಬಂದು ನೀಡಲ್ ಸಿಕ್ಕಾಕೊಂಡ್ಬಿಟ್ರೆ ನೀವು ವರ್ಕ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಇದು ದಯವಿಟ್ಟು ಈ ತರ ಪಾಪ್ಲಿನ್ ಕ್ಲಾತ್ ನ ತಗೊಳ್ಳಿ. 100 ರುಪೀಸ್ ಮೀಟರ್ ಸಿಗುತ್ತೆ ಶಾಪ್ ಅಲ್ಲಿ ಕೇಳಿದ್ರೆ. ನೆಕ್ಸ್ಟ್ ನೆಟ್ ಕ್ಲಾತ್ ಯಾಕೆ ಬೇಕು ಅಂದ್ರೆ ನಮ್ಗೆ ಅಡ್ವಾನ್ಸ್ ಸ್ಟಿಚಸ್ ಎಲ್ಲ ಇರುತ್ತಲ್ವಾ ಆರಿ ವರ್ಕ್ ಅಲ್ಲಿ. ನೀವು ನೋಡಿರ್ಬೋದು ಹ್ಯಾಂಡ್ ಅಲ್ಲಿ ಅಥವಾ ಬ್ಯಾಕ್ ನೆಕ್ ಅಲ್ಲಿ ನೆಟ್ ಕ್ಲಾತ್ ಅಟ್ಯಾಚ್ ಮಾಡಿ ಆರಿ ವರ್ಕ್ ಮಾಡಿರೋದನ್ನ. ಸೊ ಆ ತರ ವರ್ಕ್ ಮಾಡೋದಕ್ಕೆ ನಮ್ಗೆ ನೆಟ್ ಕ್ಲಾತ್ ಬೇಕಾಗುತ್ತೆ. ಆ ಕ್ಲಾಸ್ ಬಂದಾಗ ನಾನು ಹೇಳ್ತೀನಿ ನಿಮ್ಗೆ ಯಾವ ತರ ವರ್ಕ್ ಇರುತ್ತೆ ಅಂತ. ಸೊ ಇಷ್ಟು ಕ್ಲಾತ್ ಬಗ್ಗೆ. ನೆಕ್ಸ್ಟ್ ಇದು ಟ್ರೇಸಿಂಗ್ ಕಿಟ್ ನಾನು ಈ ತರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದನ್ನ ತೋರಿಸ್ತಿದ್ದೀನಿ. ಯಾವುದೇ ಆರಿ ವರ್ಕ್ ಟ್ರೇಸ್ ಮಾಡಬೇಕಾದ್ರೆ ನಮಗೆ ಈ ತರ ಬಟರ್ ಶೀಟು ಮತ್ತೆ ಕಾರ್ಬನ್ ಶೀಟ್ ಬೇಕಾಗುತ್ತೆ ಡಿಸೈನ್ ನ ಟ್ರೇಸ್ ಮಾಡೋಕೆ. ಇಲ್ಲ ಕಾರ್ಬನ್ ಶೀಟ್ ಇಂದ ನಾನು ಟ್ರೇಸ್ ಮಾಡಲ್ಲ ಅಂದ್ರೆ ಈ ತರ ಟ್ರೇಸಿಂಗ್ ಪೌಡರ್ ಅಂತ ಸಿಗುತ್ತೆ. ಕೆರೋಸಿನ್ ಅಲ್ಲಿ ಮಿಕ್ಸ್ ಮಾಡಿ ಇದನ್ನ ಟ್ರೇಸ್ ಮಾಡ್ತೀವಿ ಡಿಸೈನ್ ನ ಬಟ್ಟೆ ಮೇಲೆ. ನೆಕ್ಸ್ಟ್ ಇದು ಫ್ರೆಂಚ್ ಕರ್ವ್ ಅಂತ ಹೇಳ್ತಾರೆ ಇದಕ್ಕೆ. ಆರ್ಮ್ ಹೋಲು ಅಥವಾ ಬ್ಯಾಕ್ ಕರ್ವ್ ಪ್ಯಾಟರ್ನ್ ಎಲ್ಲ ತಗೋಬೇಕಾದ್ರೆ ನಾವು ಈ ತರ ಫ್ರೆಂಚ್ ಕರ್ವ್ ನ ಇಟ್ಟು ಮಾರ್ಕ್ ಮಾಡ್ತೀವಿ. ಇದು ರೌಂಡ್ ಸ್ಕೇಲು. ಫ್ಲವರು ಆತರ ಏನಾದ್ರು ನಮ್ಗೆ ರೌಂಡ್ ಮಾರ್ಕ್ ಮಾಡ್ಕೋಬೇಕಾದ್ರೆ, ಈ ತರ ಸ್ಕ್ಯಾಲಪ್ ಡಿಸೈನ್ ಎಲ್ಲ ಮಾಡ್ಬೇಕಾದ್ರೆ ಈ ತರ ಸ್ಕೇಲ್ ಯೂಸ್ ಆಗುತ್ತೆ. ಇದು ಮಾರ್ಕರ್ ಅಂತ ಹೇಳ್ಬೋದು. ಟೈಲರಿಂಗ್ ಮಾರ್ಕ್ ಮಾಡ್ಬೇಕಾದ್ರೆ ಎಲ್ಲ ಯೂಸ್ ಮಾಡ್ತಾರಲ್ಲ ಆ ಪೆನ್ಸಿಲ್ ಇದು. ನಾವು ಕೂಡ ವರ್ಕ್ ಮಾಡ್ಬೇಕಾದ್ರೆ ನಮ್ಗೆ ಬ್ಲೌಸ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳೋದಿರುತ್ತೆ. ಸೊ ಅವಾಗ ಇದನ್ನೇ ಯೂಸ್ ಮಾಡ್ತೀವಿ ನಾವು ಇಲ್ಲಿ ಕೂಡ. ಇದಲ್ಲದೆ ಮತ್ತೆ ನೆಕ್ಸ್ಟ್ ಈ ತರ ಟ್ರೇಸಿಂಗ್ ಪೆನ್ಸಿಲ್ಸ್ ಅಂತ ಬರುತ್ತೆ, ಗ್ಲಾಸ್ ಮಾರ್ಕಿಂಗ್ ಪೆನ್ಸಿಲ್ಸ್ ಅಂತ. ಸೊ ಇದು ಕೂಡ ನಮ್ಗೆ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಸಿಗುತ್ತೆ. ನನ್ನ ಹತ್ರ ಇರೋದು ವೈಟ್ ಇದೆ ಮತ್ತೆ ಒಂದು ರೆಡ್ ಇದೆ. ಸೊ ಈ ತರ ಇದರಿಂದ ಕೂಡ ನಾವು ಡಿಸೈನ್ ನ ಡೈರೆಕ್ಟ್ ಆಗಿ ಈ ತರ ಡ್ರಾ ಮಾಡ್ಕೊಂಡು ಡಿಸೈನ್ ಮಾಡ್ಕೋಬಹುದು ಆರಿ ವರ್ಕ್ ಅಲ್ಲಿ. ನೆಕ್ಸ್ಟ್ ಇದು ಟ್ರೇಸಿಂಗ್ ವೀಲ್ ಅಂತ ಬರುತ್ತೆ. ಇವಾಗ ಬ್ಲೌಸ್ ಮಾರ್ಕ್ ಮಾಡ್ಬೇಕಾದ್ರೆ ನಾವು ಮೆಜರ್ಮೆಂಟ್ ಮಾರ್ಕ್ ಮಾಡ್ಬೇಕಾದ್ರೆ ಒಂದ್ ಸೈಡ್ ಮಾರ್ಕ್ ಮಾಡಿರ್ತೀವಲ್ವಾ, ಅದೇ ಮಾರ್ಕ್ ಮಾಡಿರೋ ಸೈಡ್ ಈ ತರ ವೀಲ್ ಇಂದ ಈ ತರ ರೋಲ್ ಮಾಡಿದ್ರೆ ನಮ್ಗೆ ಅನದರ್ ಸೈಡ್ ಅದ್ರದ್ದು ಮಿರರ್ ಇಮೇಜ್ ಬೀಳುತ್ತೆ. ಸೊ ಅವಾಗ ನಾವು ಡೈರೆಕ್ಟ್ ಆಗಿ ಮತ್ತೆ ಯಾವುದೇ ಮೆಜರ್ಮೆಂಟ್ಸ್ ತಗೊಳ್ದೇನೆ ಅದ್ರ ಮೇಲೇನೆ ಡ್ರಾ ಮಾಡ್ಕೊಂಡ್ರೆ, ಪೆನ್ಸಿಲ್ ಇಂದ ಡ್ರಾ ಮಾಡ್ಕೊಂಡ್ರೆ ಎಕ್ಸಾಕ್ಟ್ ಅದೇ ಸೇಮ್ ಈ ಸೈಡ್ ಪಾರ್ಟ್ ನಮ್ಗೆ ಈಸಿಯಾಗಿ ಕಾಪಿ ಮಾಡ್ಕೋಬಹುದು. ಸೊ ಅದು ಹೇಗ್ ಮಾಡೋದು ಅಂತ ನಾನು ಟ್ರೇಸಿಂಗ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಇದು ಮಟೀರಿಯಲ್ಗೋಸ್ಕರ ಹೇಳಿದೆ. ನೆಕ್ಸ್ಟ್ ಈ ತರ ಪೆನ್ನು, ಬಟರ್ ಶೀಟ್ ಮೇಲೆ ಡಿಸೈನ್ ನ ಟ್ರೇಸ್ ಮಾಡ್ಕೊಳ್ಳೋಕೆ ನಮ್ಗೆ ಈ ತರ ಮಾರ್ಕರ್ ಪೆನ್ನು, ಫೈನ್ ಟಿಪ್ ಮಾರ್ಕರ್ ಪೆನ್ನು ಯೂಸ್ ಆಗುತ್ತೆ. ಈ ಕ್ಲಾತ್ ಏನ್ ತೋರಿಸ್ತಿದ್ದೀನಲ್ಲ, ನಾವು ಆತರ ಬೀಡ್ಸ್ ಎಲ್ಲ ಹಾಕೊಂಡು ವರ್ಕ್ ಮಾಡ್ತಿರ್ಬೇಕಾದ್ರೆ ನಾವು ಡೈರೆಕ್ಟ್ ನಾವು ವರ್ಕ್ ಮಾಡ್ತಿರೋ ಕ್ಲಾತ್ ಮೇಲೆನೆ ಬೀಡ್ಸ್ ಹಾಕೋಬಾರ್ದು. ಈ ತರ ಒಂದು ಕ್ಲಾತ್ ಸಿಗುತ್ತೆ, ವೆಲ್ವೆಟ್ ಕ್ಲಾತ್. ಇದ್ರ ಮೇಲೆ ಬೀಡ್ಸ್ ಹಾಕೊಂಡು ನೀವು ವರ್ಕ್ ಮಾಡಿ ಯಾವುದೇ ತರ ನಿಮ್ಗೆ ನೀವು ವರ್ಕ್ ಮಾಡ್ತಿರೋ ಬಟ್ಟೆ ಡ್ಯಾಮೇಜ್ ಆಗೋದಿಲ್ಲ. ಇಲ್ಲಾಂದ್ರೆ ನೀವು ವರ್ಕ್ ಮಾಡ್ತಿರೋ ಬಟ್ಟೆ ಮೇಲೆನೆ ಬೀಡ್ಸ್ ಹಾಕೊಂಡು ವರ್ಕ್ ಮಾಡಿದ್ರೆ ನೀಡಲಿಂದ ಬೀಡ್ಸ್ ತಗೋಬೇಕಾದ್ರೆ ಬಟ್ಟೆ ಎಳ್ದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಬಟ್ಟೆ ಪರ್ಚೇಸ್ ಮಾಡಿ, ಇದು ಚೆನ್ನಾಗಿರುತ್ತೆ. ಇದ್ರ ಮೇಲೆ ತಗೊಂಡು ಬೀಡ್ಸ್ ಹಾಕೊಂಡು ವರ್ಕ್ ಮಾಡಿದ್ರೆ. ಮತ್ತೆ ಈ ತರ ಇದು ಸಿಗ್ಲಿಲ್ಲ ಅಂದ್ರೆ ಈ ತರ ಬಟ್ವಾ ಅಂತ ಸಿಗುತ್ತೆ, ಗೊತ್ತಾಗ್ತಿರ್ಬೋದು. ಸೊ ಇದ್ರಲ್ಲೂ ಕೂಡ ನಾವು ಬೀಡ್ಸ್ ಹಾಕಿ ಇದರಿಂದ ತಗೊಂಡು ನಾವು ವರ್ಕ್ ಮಾಡ್ಬೋದು, ಈಸಿ ಆಗುತ್ತೆ. ನೀಡಲ್ಗಳ ಬಗ್ಗೆ ನೋಡೋದಾದ್ರೆ ಫಸ್ಟ್ ಇಲ್ಲಿ ತುಲಿಪ್ ಜಪಾನ್ ನೀಡಲ್, ಇದು 24 ನಂಬರ್ ಒಂದು ಬರುತ್ತೆ, 14 ನಂಬರ್ ಒಂದು ಬರುತ್ತೆ. 24 ನಂಬರ್ ನಾವು ಬೀಡ್ಸ್ ಅಥವಾ ಜರ್ದೋಸಿ ವರ್ಕ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಮತ್ತೆ 14 ನಂಬರು ಇದನ್ನ ನಾವು ಸಿಲ್ಕ್ ಥ್ರೆಡ್ ಅಥವಾ ಜರಿ ಥ್ರೆಡ್ ನ ಹಾಕೋದಕ್ಕೆ ಯೂಸ್ ಮಾಡ್ತೀವಿ. ಸ್ಟೀಲ್ದು ತುಲಿಪ್ ಜಪಾನ್ ನೀಡಲ್ಸ್. ಐರನ್ ನೀಡಲ್ಸ್ ಅಲ್ಲಿ ಇಲ್ಲೂ ಕೂಡ ವೆರೈಟಿ ಸಿಗುತ್ತೆ ನಮ್ಗೆ. ಈ ತರ ನೀವು ನೋಡ್ತಿರ್ಬೋದು. ಈ ತರ ಕೆಲವೊಂದು ಉದ್ದ ಇರುತ್ತೆ, ಕೆಲವೊಂದು ಈ ತರ ಇರುತ್ತೆ. ಈ ತರ ಇರೋದ್ರಲ್ಲೂ ಒಂಚೂರು ದಪ್ಪ, ಒಂದ್ ಸ್ವಲ್ಪ ಸಣ್ಣ ಈ ತರ ಇರುತ್ತೆ. ಒಂದು ಸಿಲ್ಕ್ ಥ್ರೆಡ್ಗೆ, ಇನ್ನೊಂದು ಜರಿ ಥ್ರೆಡ್ಗೆ ಆ ತರ ಯೂಸ್ ಮಾಡ್ತೀವಿ. ಅಂಡ್ ಇದರಲ್ಲಿ
ಬೀಡ್ಸು ಅಥವಾ ಜರ್ದೋಸಿ ವರ್ಕ್ಗೆ ಯೂಸ್ ಮಾಡ್ತೀವಿ. ಇವೆರಡು ಬೀಡ್ಸ್ಗೆ ಯೂಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಇದು ತುಂಬ ಥಿನ್ ಆಗಿದೆ ಅಲ್ವಾ, ಸ್ವಲ್ಪ ಬೆಂಡ್ ಕೂಡ ಆಗಿದೆ. ಇದನ್ನು ನಾವು ಜರ್ದೋಸಿ ವರ್ಕ್ಗೆ ಯೂಸ್ ಮಾಡ್ತೀವಿ. ಆ್ಯಂಡ್ ಇದು 2 ನೀಡಲ್ಸ್ ಏನಿದೆ ಅಲ್ವಾ, ಇದನ್ನು ನಾವು ಜರ್ದೋಸಿ ವರ್ಕ್ ಅಂತ ಯೂಸ್ ಮಾಡ್ತೀವಿ. ಜರ್ದೋಸಿಗೆ ನಾವು ತುಂಬ ಥಿನ್ ಆಗಿರೋ ನೀಡಲ್ಸ್ನ ತಗೋಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ನಾವು ಜರ್ದೋಸಿ ವರ್ಕ್ ಯೂಸ್ ಮಾಡ್ತೀವಿ. ಆ್ಯಂಡ್ ಇವೆರಡು ನೀಡಲ್ಸ್ ನಾರ್ಮಲ್ ನೀಡಲ್ಸ್ ಏನಿದೆ ಅಲ್ವಾ, ಇದು ತುಂಬ ಈ ಥರ ಒಂದು ಅಸಾರ್ಟೆಡ್ ನೀಡಲ್ಸ್ ಸೆಟ್ ಅಂತ ಸಿಗುತ್ತೆ. ಇಷ್ಟು ನೀಡಲ್ಸ್ ಇಲ್ಲಿ ಮಧ್ಯೆ ಏನು ಕಾಣ್ತಿದೆ ಅಲ್ವಾ, ಇಲ್ಲಿ 2 ನೀಡಲ್ಸ್ ಇರುತ್ತೆ. ಅದರಿಂದ ಒಂದು ನಾನು ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ಟಿಚಸ್ ಕೆಲವೊಂದು ಆರಿ ವರ್ಕಲ್ಲಿ ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ದೆ. ಸೊ ಆ ವರ್ಕ್ಗೆ ನಾವು ಈ ಥರ ನೀಡಲ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇದು ಜರ್ದೋಸಿ ವರ್ಕ್ಗೆ ಯೂಸ್ ಮಾಡ್ತೀವಿ. ಈ ನೀಡಲ್ಸ್ ಏನು ಕಾಣ್ತಿದೆ ಅಲ್ವಾ, ಇದನ್ನು ನಾನು ವರ್ಕ್ ಮಾಡೋಕ್ಕೆ ನಾನು ಪರ್ಟಿಕ್ಯುಲರ್ ಆಗಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಈ ನೀಡಲ್ಸಿಂದಾನೇ ನಾನು ಏನೇ ವರ್ಕ್ ಮಾಡೋದಿದ್ರು ಮಾಡೋದು. ಸೊ ಇದು ಹೇಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಆಗಿ ವಿಡಿಯೋ ಹಾಕ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಇಷ್ಟು ನೀಡಲ್ಸ್ಗಳ ಬಗ್ಗೆ. ನೆಕ್ಸ್ಟ್ ನಮಗೆ ಆರಿ ವರ್ಕ್ ಮಾಡೋದಕ್ಕೆ ಜರಿ ಥ್ರೆಡ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಜರಿ ಥ್ರೆಡ್ ತುಂಬ ವೆರೈಟಿ ಆಗಿ ಸಿಗುತ್ತೆ. ಜರಿ ಥ್ರೆಡ್ ಬೇಕಾಗುತ್ತೆ ನೋಡಿ. ಕಾಪರ್ ಕಲರು, ಸಿಲ್ವರ್ ಕಲರು, ಗೋಲ್ಡ್ ಕಲರು ಮತ್ತು ಆ್ಯಂಟಿಕ್ ಕಲರಲ್ಲಿ ಕೂಡ ಸಿಗುತ್ತೆ. ನಮಗೆ ಯಾವ ಕಲರ್ ಬೇಕೋ ಅದರಲ್ಲೂ ಸಿಗುತ್ತೆ. ಈ ಥರ ಸ್ಮಾಲ್ ನಮಗೆ ದಪ್ಪ ಬೇಕು ಅಂದರೆ ದಪ್ಪನೂ ಸಿಗುತ್ತೆ, ಮತ್ತು ಚಿಕ್ಕದು ಬೇಕು ಅಂದರೆ ಚಿಕ್ಕದು ಸಿಗುತ್ತೆ. ಈ ಥರ ತುಂಬ ಬ್ರ್ಯಾಂಡೆಡ್, ತುಂಬ ವೆರೈಟಿ ಆಗಿ ಜರಿ ಥ್ರೆಡ್ ಕೂಡ ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ. ಇದೇನು ನೋಡ್ತಿದ್ದೆ, ಇದು ಕೂಡ ಜರಿ ಥ್ರೆಡ್ಡೇ. ಆ್ಯಕ್ಚುಲಿ ನಾನು ಜರಿ ಥ್ರೆಡ್ಗೋಸ್ಕರನೇ ನಾನು ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಯಾವ ಜರಿ ಥ್ರೆಡ್ನ ಎಲ್ಲಿ ಯೂಸ್ ಮಾಡ್ತೀವಿ, ಯಾವ ಥರ ಇರುತ್ತೆ, ಮತ್ತು ಎಷ್ಟು ವೆರೈಟಿ ಆಗಿರುತ್ತೆ ಅನ್ನೋದನ್ನು ಒಂದು ಸಪ್ರೇಟ್ ವಿಡಿಯೋ, ಕಂಪ್ಲೀಟ್ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಸೊ ಇದು ಜರಿ ಥ್ರೆಡ್ಡು. ಆ್ಯಂಡ್ ನೆಕ್ಸ್ಟ್ ಜರಿ ಥ್ರೆಡ್ ಆದಮೇಲೆ ಆರಿ ವರ್ಕಲ್ಲಿ ಸಿಲ್ಕ್ ಥ್ರೆಡ್ ಬರುತ್ತೆ. ಸಿಲ್ಕ್ ಥ್ರೆಡ್ನ ಹೇಗೆ ಹಾಕೋದು, ಎಷ್ಟು ಎಳೆ ತಗೊಳ್ಳೋದು ಅದು ಕೂಡ ಇರುತ್ತೆ. ಸಿಲ್ಕ್ ಥ್ರೆಡ್ ಸ್ಟಿಚಸ್ ತುಂಬ ಇದೆ ಆರಿ ವರ್ಕಲ್ಲಿ. ಸೊ ಸಿಲ್ಕ್ ಥ್ರೆಡ್ ಬರುತ್ತೆ. ಸಿಲ್ಕ್ ಥ್ರೆಡ್ ಆದಮೇಲೆ ಈ ಥರ ನಾರ್ಮಲ್ ಮೆಷಿನ್ ಥ್ರೆಡ್ಡು. ಆ್ಯಕ್ಚುಲಿ ಸಿಲ್ಕ್ ಥ್ರೆಡ್ನ ನಾವು ಕಲರ್ ಕಾಂಬಿನೇಷನ್ ಆಗಿ ಸ್ಯಾರಿ, ಬ್ಲೌಸ್ ಕಾಂಟ್ರಾಸ್ಟ್ ವರ್ಕ್ ಮಾಡಬೇಕಾದ್ರೆ ಸಿಲ್ಕ್ ಥ್ರೆಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಿಲ್ಕ್ ಥ್ರೆಡ್ ಸ್ಟಿಚಸ್ಸು ಆ ಥರ ಎಲ್ಲ ಹೇಗೆ ವರ್ಕ್ ಮಾಡೋದು ಅದನ್ನೆಲ್ಲ ಹೇಳ್ಕೊಡ್ತೀನಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ. ಆಮೇಲೆ ಇದು ನಾರ್ಮಲ್ ಮಷಿನ್ ಥ್ರೆಡ್ಡು. ಬೀಡ್ಸ್ಗಳನ್ನು ಹಾಕೋದಕ್ಕೆ ನಾವು ಮಷಿನ್ ಥ್ರೆಡ್ನೇ ಯೂಸ್ ಮಾಡ್ತೀವಿ, ಬೇರೆ ಯಾವ ಥ್ರೆಡ್ನೂ ಯೂಸ್ ಮಾಡೋ ಹಾಗಿಲ್ಲ. ಇನ್ನೊಂದು ಬರುತ್ತೆ ನೈಲಾನ್ ಥ್ರೆಡ್ ಅಂತ, ವೈರ್ ಥರ ಇರುತ್ತೆ, ಅದು ಕೂಡ ಯೂಸ್ ಮಾಡ್ತೀವಿ. ಬಟ್ ನಾನು ಪ್ರಿಫರ್ ಮಾಡೋದಂದರೆ ಈ ಥರ ಕಾಟನ್ ಮಷಿನ್ ಥ್ರೆಡ್ನೇ ಯೂಸ್ ಮಾಡಿ, ಬಿಕಾಸ್ ಇದು ತುಂಬ ಫಿನಿಶಿಂಗು ಬರುತ್ತೆ ಆ್ಯಂಡ್ ಬಾಳಿಕೆನೂ ಬರುತ್ತೆ. ನೈಲಾನ್ ಥ್ರೆಡ್ ಏನಾಗುತ್ತೆ, ಕಟ್ಟಾಗೋ ಚಾನ್ಸಸ್ ಇದೆ ಮಿಡಲಲ್ಲಿ ತುಂಬ ಸಲ ವರ್ಕ್ ಮಾಡಬೇಕಾದ್ರೆ. ಮತ್ತು ಅಷ್ಟು ಇದರಲ್ಲಿ ಬರೋ ಥರ ಫಿನಿಶಿಂಗು ಅದರಲ್ಲಿ ಬರೋದಿಲ್ಲ. ನೆಕ್ಸ್ಟ್ ಇದಾದಮೇಲೆ ಎಂಬ್ರಾಯ್ಡ್ರಿ ಥ್ರೆಡ್ಡು. ಆರಿ ವರ್ಕಲ್ಲಿ ಯಾಕೆ ಎಂಬ್ರಾಯ್ಡ್ರಿ ಥ್ರೆಡ್ ಅಂದರೆ, ಯೂಸ್ವಲಿ ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇದನ್ನು ಬಳಸ್ತೀವಿ. ಕೆಲವೊಂದು ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ಟಿಚಸ್ ಆರಿ ವರ್ಕಲ್ಲಿ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೀನಿ ತುಂಬ ಸಲ. ಸೊ ಆ ಥರ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಮಗೆ ಎಂಬ್ರಾಯ್ಡ್ರಿ ಥ್ರೆಡ್ನು ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಇದು ಏನಂದರೆ, ಇದು ಪೈಪಿಂಗ್ ರೋಪ್ ಅಂತ ಬರುತ್ತೆ. ನೀವು ಎಂಬೋಸ್ಡ್ ವರ್ಕು ಅಥವಾ ಲೋಡಿಂಗ್ ವರ್ಕ್ ಮಾಡಬೇಕಾದ್ರೆ, ತ್ರೀ ಡಿ ಲೋಡಿಂಗು ಆ ಥರ ವರ್ಕ್ ಮಾಡಬೇಕಾದ್ರೆ ನಾವು ಕೆಳಗಡೆ ಈ ದಾರನ ಸ್ಟಿಚ್ ಮಾಡಿ ಇದ್ರ ಮೇಲೆ ಎಂಬೋಸ್ಡ್ ಆಗಿ ಸಿಲ್ಕ್ ಥ್ರೆಡ್ ಸ್ಟಿಚ್ ಮಾಡ್ತೀವಿ ಅಥವಾ ಬೀಡ್ ಸ್ಟಿಚ್ ಮಾಡ್ತೀವಿ. ಈ ಥರ ಪ್ಯಾಡೆಡ್ ಲೋಡಿಂಗು ಅಥವಾ ಎಂಬೋಸ್ಡ್ ಲೋಡಿಂಗು ಅಂತ ಬರುತ್ತೆ. ಆ ಥರ ವರ್ಕ್ ಮಾಡಬೇಕಾದ್ರೆ ಇದು ನಮಗೆ ಯೂಸ್ ಆಗುತ್ತೆ. ಇಷ್ಟು ಥ್ರೆಡ್ಗಳ ಬಗ್ಗೆ. ನೆಕ್ಸ್ಟು ಬೀಡ್ಸ್ಗಳ ಬಗ್ಗೆ ನೋಡೋಣ. ಬೀಡ್ಸ್ಗಳಲ್ಲಿ ಒಂದು ಬಂಚ್ ಬೀಡ್ಸ್ ಅಂತ ಹೇಳ್ತೀವಿ. ಒಂದು ಬಂಚಲ್ಲಿ 12 ಲೈನ್ಸ್ ಇರುತ್ತೆ. ಈ ಬಂಚ್ ಬೀಡ್ಸ್ನ ಬಿಟ್ಟು ನೀವು ಪ್ಯಾಕೆಟಲ್ಲಿ ಫುಲ್ ಬ್ರೈಟ್ ಗೋಲ್ಡ್ ಕುಚ್ಚು ಹಾಕೋಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ, ಆ ಥರ ಬೀಡ್ಸ್ನ ಯಾವತ್ತೂ ನೀವು ಆರಿ ವರ್ಕ್ಗೆ ಯೂಸ್ ಮಾಡಬೇಡಿ. ಈ ಥರ ಡಲ್ ಗೋಲ್ಡ್ ಬೀಡ್ಸ್ ಅಂತ ಬರುತ್ತೆ, ಬಂಚಲ್ಲಿ ಬರುತ್ತೆ. ನೀವು ಈ ಥರ ನಾನು ತೋರಿಸ್ತೀನಿ ನೋಡಿ. ಈ ಥರ ಬಂಚಲ್ಲಿ ಬರೋ ಬೀಡ್ಸ್ನ ಮಾತ್ರ ನೀವು ಆರಿ ವರ್ಕ್ಗೆ ಯೂಸ್ ಮಾಡಿ. ಇದರಲ್ಲಿ ವೆರೈಟಿ ಆಗಿ ಸೈಜಸ್ ಸಿಗುತ್ತೆ ನಿಮಗೆ. 2 mm ಸ್ಟಾರ್ಟ್ ಆಗುತ್ತೆ. ಇದು 4 mm ಬೀಡು ನಾನು ತೋರಿಸ್ತಿರೋದು. ಇದು 4 mm ಮತ್ತು ಇದು 3 mm ಬೀಡು. ಈ ಥರ ಬಂಚಲ್ಲಿರೋ ಬೀಡ್ಸ್ನ ಮಾತ್ರ ಯೂಸ್ ಮಾಡಿ. ಇದು 5 mm ಬೀಡ್ ಬರುತ್ತೆ, ಸೈಜ್ ಗೊತ್ತಾಗ್ತಿರ್ಬೋದು ನಿಮಗೆ. ಆ್ಯಂಡ್ ಇದು 2.5 mm ಬರುತ್ತೆ. ಈ ಥರ ಒಂದು ಬಂಚಲ್ಲಿ 12 ಲೈನ್ಸ್ ಬರುತ್ತೆ. 2.5 mm ಇರೋದು 25ಗೆ ಒಂದು ಬಂಚ್ ಬರುತ್ತೆ. 3 mm ಇರೋದು 35 ಒಂದು ಬಂಚು. ಆ ಥರ 4 mm ಇರೋದು 40 ರುಪೀಸು, 5 mm ಈ ಥರ ಒಂದು 10 ರುಪೀಸ್ ವೇರಿ ಆಗ್ತಾ ಬರುತ್ತೆ ಪ್ರೈಸಸ್ಸು. ಈ ಥರ ಬಂಚಲ್ಲಿರೋ ಬೀಡ್ಸ್ನ ಮಾತ್ರ ಯೂಸ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂಚಲ್ಲಿ ಬರೋದು ಇನ್ನೊಂದರೆ ಇದು ರೈಸ್ ಬೀಡ್ ಅಂತ ಹೇಳ್ತೀವಿ. ಈ ಥರ ಉದ್ದ ಇರುತ್ತೆ. ಇದು ಕೂಡ ಅಷ್ಟೇ, ಈ ಥರ ರೈಸ್ ಬೀಡ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟು ಇನ್ನೊಂದು ವೀಟ್ ಬೀಡ್ಸ್ ಅಂತ ಹೇಳ್ತೀವಿ ನೋಡಿ. ಈ ಥರ ಬರುತ್ತೆ, ವೀಟ್ ಬೀಡ್ಸ್ ಅಂತ ಹೇಳ್ತೀವಿ. ಇದು ರೈಸ್ ಬೀಡು, ಇದು ವೀಟ್ ಬೀಡು. ಇದು ಉದ್ದ ಬರುತ್ತೆ, ಇದು ಒಂದು ಸೈಡ್ ದಪ್ಪ ಬರುತ್ತೆ, ಒಂದು ಸೈಡ್ ಒಂಚೂರು ಸಣ್ಣ ಬರುತ್ತೆ. ಈ ಥರ ನಿಮಗೆ ವ್ಯತ್ಯಾಸ ಗೊತ್ತಾಗ್ತಿರ್ಬೋದು ಎರಡಕ್ಕೂ.
ಈ ತರ. ಅಂಡ್ ಇದ್ರಲ್ಲೂ ಒಂದ್ ಸ್ವಲ್ಪ ದಪ್ಪ ಸೈಜು ಸಣ್ಣ ಸೈಜು ಆ ತರ ಬರುತ್ತೆ. ಇದು ನೋಡಿ, ಇದು 4 mm, ಇದು 3 mm. ಇವೆರಡು ವೀಟ್ ಬೀಡ್ಸ್. ಇದು ನಿಮ್ಗೆ ಇದ್ರಲ್ಲೂ ಕಲರ್ಸ್ ಅವೈಲಬಿಲಿಟಿ ಇರುತ್ತೆ. ಇದು ಗೋಲ್ಡ್ ಕಲರ್, ಇದು ಕಾಪರ್ ಕಲರ್ ಅಲ್ಲಿ ಸಿಗುತ್ತೆ ನಿಮಗೆ. ಈ ತರ ನೋಡಿ, ಕಾಪರ್ ಕಲರ್ ವೀಟ್ ಬೀಡ್ಸ್ ಇದು. ಮತ್ತೆ ಈ ತರ ರೌಂಡ್ ಬೀಡು ಕೂಡ ನಿಮಗೆ ಕಾಪರ್ ಕಲರ್ ಅಲ್ಲಿ ಸಿಗುತ್ತೆ, ಮತ್ತೆ ಸಿಲ್ವರ್ ಕಲರ್ ಅಲ್ಲಿ ಸಿಗುತ್ತೆ. ಇದು 3 mm ಸಿಲ್ವರ್ ಬೀಡ್ಸ್. ಇದು 5 mm ಕಾಪರ್ ಬೀಡ್ಸ್. ಇದರಲ್ಲೂ ಕೂಡ 2 mm, 3 mm, 2.5 mm, 4 mm ನಿಮ್ಗೆ ಯಾವ ತರ ನೆಸೆಸಿಟಿ ಇರುತ್ತೆ ಆ ತರ ನೀವು ಬೀಡ್ಸ್ ನ ತಗೋಬಹುದು. ಬೀಡು ಕೂಡ ಬರುತ್ತೆ. ಪರ್ಲಲ್ಲೂ ಕೂಡ ನಿಮ್ಗೆ ವೆರೈಟಿ ಆಗಿ ಸೈಜಸ್ ಸಿಗುತ್ತೆ. ನನ್ನ ಹತ್ರ ಇರೋದು ಇದು 3 mm ಪರ್ಲ್ ಬೀಡು. ನೆಕ್ಸ್ಟ್ ಇದು 2 mm. ಇದರಲ್ಲೂ ಕೂಡ ವೀಟ್ ಬೀಡ್ಸ್, ರೈಸ್ ಬೀಡ್ಸ್ ಆ ತರ ಬರುತ್ತೆ. ಪರ್ಲಲ್ಲೂ ಕೂಡ ಇದು 3 mm ರೌಂಡ್ ಬೀಡ್ ಬರುತ್ತೆ. ಇದು ನೋಡ್ತಿರ್ಬೋದು ನೀವು, ಇದು ವೀಟ್ ಬೀಡ್ ಬರುತ್ತೆ. 3 mm ವೀಟ್ ಬೀಡ್ಸ್. ಇದ್ರಲ್ಲೂ ಕೂಡ ಬಂಚ್ ಬರುತ್ತೆ. ನಿಮ್ಗೆ ಕಲರ್ ವ್ಯತ್ಯಾಸ ಗೊತ್ತಾಗ್ತಿರ್ಬೋದು. 2 ತರ ಕಲರ್ ಸಿಗುತ್ತೆ ಪರ್ಲಲ್ಲೂ. ಇದೊಂದು ಚೂರು ಗೋಲ್ಡನ್ ಶೈನಿಂಗ್ ಕೊಡುತ್ತೆ, ಇದು ಫುಲ್ ವೈಟ್ ಪರ್ಲು. ನಿಮ್ಗೆ ವ್ಯತ್ಯಾಸ ಗೊತ್ತಾಗ್ತಿರ್ಬೋದು ಅನ್ಸುತ್ತೀನಿ ನಾನು. ಈ ತರ ನಿಮ್ಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ, ಯಾವ್ದು ಬೇಕು ಅನ್ಸುತ್ತೆ ನೀವು ಆ ತರ ಪರ್ಚೇಸ್ ಮಾಡ್ಬೋದು. ಮಾರ್ಕೆಟ್ ಅಲ್ಲಿ ತುಂಬಾ ವೆರೈಟಿ ಆಗಿ ಸಿಗುತ್ತೆ. ನೆಕ್ಸ್ಟ್ ನಮ್ಗೆ ಹ್ಯಾಂಗಿಂಗ್ಸ್ ಬೀಡ್ಸ್ ಅಂತ ಬರುತ್ತೆ. ಈ ತರ ನೀವು ನೋಡಿರ್ಬೋದು. ಈ ತರ 1 ಪ್ಯಾಕೆಟ್ ಅಲ್ಲಿ 2 ಸೈಜಸ್ ಬರುತ್ತೆ. ಇದರಲ್ಲಿ ಒಂದು ಇದು ನನ್ನ ಹತ್ರ ಇರೋದು ಚಿಕ್ಕ ಸೈಜು. ಇದಕ್ಕಿಂತ ಒಂಚೂರು ದಪ್ಪ ಸೈಜ್ ಇರೋ ಬೀಡ್ಸ್ ಕೂಡ ಬರುತ್ತೆ. 1 ಪ್ಯಾಕೆಟ್ಗೆ 150 rupees ಏನೋ ಬರುತ್ತೆ. ಚಿಕ್ಕ ಸೈಜು 100 ಪೀಸ್ ಬರುತ್ತೆ 1 ಪ್ಯಾಕೆಟ್ಗೆ. ದೊಡ್ಡ ಸೈಜು 80 ಪೀಸ್ ಏನೋ ಬರುತ್ತೆ. ಸೊ ಈ ತರ ಬೀಡ್ಸ್ ಇರುತ್ತೆ. ಮತ್ತೆ ಈ ತರ ಕ್ರಿಸ್ಟಲ್ ಬೀಡ್ಸ್, ಇದು ಡ್ರಾಪ್ ಶೇಪ್ ಇದೆ ನನ್ನ ಹತ್ರ. ಕ್ರಿಸ್ಟಲ್ ಬೀಡ್ಸ್ ಅಂತ ಹೇಳ್ತೀವಿ. ಇದು ಕೂಡ ನಾವು ಮ್ಯಾಚಿಂಗ್ ಆಗಿ ಸ್ಯಾರಿ ಮ್ಯಾಚಿಂಗ್ ಕಾಂಟ್ರಾಸ್ಟ್ ಆಗಿ ನಮ್ಗೆ ಯಾವ ಕಲರ್ ಬೇಕನ್ಸುತ್ತೋ ಆ ಕಲರ್ನ ನಾವು ಹ್ಯಾಂಗಿಂಗ್ಸ್ ಆಗಿ ತಗೋಬಹುದು. ನೆಕ್ಸ್ಟ್ ಇದು ನೋಡ್ತಿರ್ಬೋದು, ಇದು ಟ್ಯಾಬ್ಲೆಟ್ ಬೀಡ್ ಅಂತ ಬರುತ್ತೆ. ಇದು ಕೂಡ ನಾವು ಹ್ಯಾಂಗಿಂಗ್ಸ್ ಅಲ್ಲಿ ಯೂಸ್ ಮಾಡ್ಕೋತೀವಿ ಸ್ಲೀವ್ಸ್ಗೆ. ನೆಕ್ಸ್ಟ್ ಇದು ಕ್ರಿಸ್ಟಲ್ ಬೀಡ್ಸ್ ಅಂತ ಬರುತ್ತೆ. ಗೋಲ್ಡ್ ಕಲರ್ ಕ್ರಿಸ್ಟಲ್. ಇದರಲ್ಲೂ ಕೂಡ ಕಲರ್ ಸಿಗುತ್ತೆ. ಇದು ರೌಂಡ್ ಶೇಪ್ ಅಲ್ಲಿ ಇದೆ. ಇದರಲ್ಲೂ ಕೂಡ ಈ ತರ ಡ್ರಾಪ್ ಶೇಪ್ ಅಲ್ಲಿ ಸಿಗುತ್ತೆ ನಮ್ಗೆ. ಅಂಡ್ ನಾನು 5 mm ಬೀಡ್ ಹೇಳಿದ್ನಲ್ವಾ, ಬಂಚ್ ಬೀಡ್ ಅಲ್ಲಿ ಈ ತರ ಗೋಲ್ಡ್ ಕಲರ್ ಇಲ್ಲ ಕಾಪರ್ ಕಲರ್. ಇದನ್ನು ಕೂಡ ನಾವು ಹ್ಯಾಂಗಿಂಗ್ಸ್ ಸ್ಲೀವ್ಸ್ಗೆ ಹ್ಯಾಂಗಿಂಗ್ಸ್ ವರ್ಕ್ ಮಾಡ್ಬೇಕಾದ್ರೆ ಈ ತರನು ಕೂಡ ಈ ಬೀಡ್ಸ್ ಕೂಡ ನಾವು ಯೂಸ್ ಮಾಡ್ಕೋತೀವಿ ಅಲ್ಲಿ. ಅದು ಹೇಗೆ ಅಂತ ನಾನು ಆ ವರ್ಕ್ ಮಾಡ್ಬೇಕಾದ್ರೆ ತೋರಿಸ್ತೀನಿ. ನೆಕ್ಸ್ಟ್ ಶುಗರ್ ಬೀಡ್ಸ್ ಈ ತರ ಇರುತ್ತೆ ನೋಡೋದಕ್ಕೆ. ತುಂಬಾ ಸ್ಮಾಲ್ ಬೀಡ್ಸ್. ನೀವು ಯಾವುದೇ ಬ್ಲೌಸ್ ವರ್ಕ್ ಮಾಡಿ ಎಲ್ಲದರಲ್ಲೂ ನಾವು ಮೇಜರ್ ಆಗಿ ಯೂಸ್ ಮಾಡೋದು ಶುಗರ್ ಬೀಡ್ಸ್. ಇದರಲ್ಲೂ ಕಲರ್ ವೆರೈಟಿ ಸಿಗುತ್ತೆ. ಸಿಲ್ವರ್ ಕಲರ್ ಸಿಗುತ್ತೆ, ಕಾಪರ್ ಕಲರ್, ಗೋಲ್ಡ್ ಕಲರ್, ಮತ್ತೆ ಆಂಟಿಕ್ ಕಲರ್ ಸಿಗುತ್ತೆ. ಅಂಡ್ ಇದರಲ್ಲೂ ಕೂಡ ಈ ತರ ಗ್ಲಾಸ್ ಶುಗರ್ ಬೀಡ್ಸ್ ಅಂತ ಸಿಗುತ್ತೆ. ಇದರಲ್ಲಿ ವೆರೈಟಿ ಆಗಿ ಕಲರ್ಸ್ ಸಿಗುತ್ತೆ. ಅಂಡ್ ಈ ತರ ನೋಡಿ, ಇಲ್ಲಿ ಗ್ರೀನ್ ಕಲರ್ ಇದೆ ಅಂಡ್ ಬ್ಲೂ ಕಲರ್ ಇದೆ ನನ್ನ ಹತ್ರ. ಇದು ಮ್ಯಾಟ್ ಶುಗರ್ ಬೀಡ್ಸ್ ಅಂತ ಬರುತ್ತೆ. ಇದು ಫುಲ್ ಒಂದು ಮ್ಯಾಟ್ ಫಿನಿಶ್ ಆ ತರ ಕಲರ್ ಇದು ಈ ತರ ಇರುತ್ತೆ. ಇದು ಮ್ಯಾಟ್ ಶುಗರ್ ಬೀಡ್ಸ್ ಅಂತ ಹೇಳ್ತೀವಿ ಇದನ್ನ ನಾವು. ಈ ತರನು ಸಿಗುತ್ತೆ. ಇದರಲ್ಲೂ ಕೂಡ ನಿಮಗೆ ವೆರೈಟಿ ಆಗಿ ಕಲರ್ಸ್ ಸಿಗುತ್ತೆ. ನೀವು ಯಾವ ತರ ಮ್ಯಾಚ್ ಮಾಡಬೇಕು ಆ ತರ ಬೀಡ್ಸ್ ನ ತಗೊಂಡು ನೀವು ವರ್ಕ್ ಮಾಡಬಹುದು. ಶುಗರ್ ಬೀಡ್ಸ್ ಅಲ್ಲೂ ನಿಮ್ಗೆ ಬೇರೆ ಬೇರೆ ಬ್ರ್ಯಾಂಡ್ ಸಿಗುತ್ತೆ. ಎ ಸ್ಟಾರು, ಪ್ರೀಸ್ಟೋ ಪ್ರೀಮಿಯಂ ಅಂತ ಆ ತರ ಎಲ್ಲ ಸಿಗುತ್ತೆ. ಚೆನ್ನಾಗಿರೋ ಕ್ವಾಲಿಟಿ ಬೀಡ್ಸ್ ನ ತಗೊಂಡು ವರ್ಕ್ ಮಾಡಿ, ಇಲ್ಲಾಂದ್ರೆ ಬೇಗ ಕಲರ್ ಶೇಡ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅಂಡ್ ನಮ್ಗೆ ಈ ತರ ಸ್ಟೋನ್ಸ್ ಇರುತ್ತೆ. ಈ ತರ ಕೆಲವೊಂದು ಸ್ಟಿಕ್ ಮಾಡ್ತೀವಿ, ಕೆಲವೊಂದು ಸ್ಟಿಕ್ ಮಾಡೋದಿಲ್ಲ. ಹೋಲ್ಸ್ ಇರೋದು ಈ ತರ ಹೋಲ್ಸ್ ಇರೋದು ಇರುತ್ತೆ. ನಾವು ಇದನ್ನ ಸ್ಟಿಚ್ ಮಾಡ್ಬೇಕಾಗುತ್ತೆ ಥ್ರೆಡ್ ಇಂದ. ನೀವು ನೋಡ್ತಿರ್ಬೋದು ನೋಡಿ, ಇದು ಹೋಲ್ಸ್ ಇರುತ್ತೆ ಕೆಲವೊಂದು. ಅಂಡ್ ಇದ್ರಲ್ಲೂ ಕೂಡ ಡಿಫ್ರೆಂಟ್ ಆಗಿ ಶೇಪ್ಸ್ ಸಿಗುತ್ತೆ. ರೌಂಡ್ ಶೇಪ್ ಸಿಗುತ್ತೆ, ಇಲ್ಲಾಂದ್ರೆ ಈ ತರ ಡ್ರಾಪ್ ಶೇಪು. ಮೇಜರ್ ಆಗಿ ನಾವು ಈ ತರ ಸ್ಟೋನ್ಸ್ ನ ನಾವು ಡೇಂಜರ್ ಪೇಂಟಿಂಗ್ ಅಲ್ಲಿ ಆ ತರ ಎಲ್ಲ ತುಂಬಾ ಯೂಸ್ ಮಾಡಿರ್ತಾರೆ. ನೀವು ನೋಡಿರ್ಬೋದು ಸ್ಮಾಲ್ ಸ್ಟೋನ್ಸ್ ಈ ತರ. ಇದ್ರಲ್ಲಿ ಡ್ರಾಪ್ ಶೇಪ್ ಅಲ್ಲಿ ಸಿಗುತ್ತೆ, ರೌಂಡ್ ಶೇಪ್ ಅಲ್ಲಿ ಸಿಗುತ್ತೆ. ಈ ತರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ಸಿಗುತ್ತೆ. ಮತ್ತೆ ಯಾವ ಕಲರ್ ಅಲ್ಲೂ ಬೇಕೋ ಆ ಕಲರ್ ಅಲ್ಲೂ ಸಿಗುತ್ತೆ. ನೋಡಿ, ಈ ತರ ಪ್ಲೇನ್ ಆಗು ಸಿಗುತ್ತೆ, ಇಲ್ಲಾಂದ್ರೆ ಈ ತರ ಒಂಚೂರು ಈ ತರ ಸ್ಟ್ರಿಪ್ಸ್ ಬಂದಿರುತ್ತೆ, ಆ ತರನು ಸಿಗುತ್ತೆ. ಇಷ್ಟು ಸ್ಟೋನ್ಸ್ ಗಳ ಬಗ್ಗೆ. ಮಲ್ಟಿ ಕಲರ್ ಅಲ್ಲಿ ಸಿಗುತ್ತೆ ಸೈಜಸ್. ಮತ್ತೆ ಇನ್ನೊಂದು ಐ ಶೇಪ್ ಅಲ್ಲೂ ಸಿಗುತ್ತೆ. ಈ ತರ ನೋಡಿ, ಈ ತರ ಐ ಶೇಪ್ ಅಲ್ಲೂ ಸ್ಟೋನ್ಸ್ ಸಿಗುತ್ತೆ ನಿಮ್ಗೆ. ಆಕ್ಚುಲಿ ಬಂಚ್ ಬೀಡ್ ಅಲ್ಲಿ ನಮ್ಗೆ ಈ ತರ ಸೆಮಿ ಬೀಡ್ ಅಂತ ಇರುತ್ತೆ. 3 mm ಸೆಮಿ ಬೀಡು, ಇದು 4 mm ಸೆಮಿ ಬೀಡು. ಈ ತರ ಹಾಫ್ ಇರುತ್ತೆ, ಫುಲ್ ಇರೋದಿಲ್ಲ, ಹಾಫ್ ಕಟ್ ಆಗಿರೋ ತರ ಇರುತ್ತೆ. ಇದನ್ನು ಕೂಡ ನಾವು ಸ್ಟಿಚ್ ಮಾಡ್ತೀವಿ. ಇದು ಕೂಡ ಬಂಚ್ ಅಲ್ಲೇ ಸಿಗುತ್ತೆ ನಮಗೆ. ಕೆಲವೊಂದು ಸ್ಟಿಕ್ ಮಾಡ್ತೀವಿ, ಕೆಲವೊಂದನ್ನ ನಾವು ಸ್ಟಿಚ್ ಹಾಕ್ತೀವಿ. ಸೊ ಫ್ಯಾಬ್ರಿಕ್ ಗ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ.
ಸೊ ಸ್ಟೋನ್ಸ್ನ ಸ್ಟಿಕ್ ಮಾಡೋದಕ್ಕೆ ನಮಗೆ ಈ ಥರ ಫ್ಯಾಬ್ರಿಕ್ ಗ್ಲೂ ಬೇಕಾಗುತ್ತೆ. ನೋಡಿ ಇಷ್ಟು ವೆರೈಟಿ ಆಗಿ ಸಿಗುತ್ತೆ ನಮಗೆ ಫ್ಯಾಬ್ರಿಕ್ ಗ್ಲೂ. ಇದು ಒಂದು ಪಿಂಕ್ ಅಥವಾ ಪಿಂಕ್ ಕಲರಲ್ಲಿ ಒಂದಿರುತ್ತೆ ಆ್ಯಂಡ್ ಬ್ಲೂ ಕಲರಲ್ಲಿ ಇದು ಪ್ರೀಮಿಯಂ ಅಂತ ಬರುತ್ತೆ. ಸ್ವಲ್ಪ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಕ್ವಿಕ್ ಆಗಿ ಡ್ರೈ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಮೂರಕ್ಕೂ ಕಂಪೇರ್ ಮಾಡಿದ್ರೆ ಇದು ಬೇಗ ಡ್ರೈ ಆಗುತ್ತೆ. ಈ ಥರ ಸಿಗುತ್ತೆ. ಇವೆರಡಕ್ಕಿಂತ ಒಂದು ಸ್ವಲ್ಪ ಇದು ರೇಟ್ ಜಾಸ್ತಿ ಇರುತ್ತೆ ಅಷ್ಟೇ. ಈ ಥರ ಇಷ್ಟು ಗ್ಲೂ ಸಿಗುತ್ತೆ. ನಾನು ಆಗಲೇ ಕೆಲವೊಂದಿಷ್ಟು ಸ್ಟೋನ್ಸ್ನ ತೋರಿಸ್ತಲ್ಲ. ಇಲ್ಲಿ ಈ ಥರ ಇನ್ನೊಂದಿಷ್ಟು ಫಿಟ್ಟಿಂಗ್ ಸ್ಟೋನ್ ಅಂತ ಬರುತ್ತೆ. ಈ ಥರ ಇದರಲ್ಲೂ ಕೂಡ ವೆರೈಟಿಯಾಗಿ ಸೈಜಸ್ ಇದೆ, ವೆರೈಟಿಯಾಗಿ ಶೇಪ್ಸ್ ಇದೆ, ವೆರೈಟಿಯಾಗಿ ಕಲರ್ಸ್ ಇದೆ. ನೋಡಿ ನಾನು ಈ ಥರ ಬರುತ್ತೆ ಇದು. ಆ್ಯಕ್ಚುಲಿ ಈ ಥರ ನಾವು ಜಾಸ್ತಿ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಮಾಡಬೇಕಾದ್ರೆ ಜಾಸ್ತಿ ಯೂಸ್ ಮಾಡ್ತೀವಿ. ಆರಿ ವರ್ಕಲ್ಲೂ ಅಷ್ಟೊಂದೇನು ಸ್ವಲ್ಪ ಅಂದರೆ ಬ್ಯಾಂಗಲ್ಸ್ಗೆ ಜಾಸ್ತಿ ಯೂಸ್ ಮಾಡ್ತೀವಿ. ಈ ಥರ ಬರುತ್ತೆ. ವೈಟ್ ಕಲರ್ ಬರುತ್ತೆ ಮತ್ತು ಗೋಲ್ಡ್ ಕಲರು, ವೆರೈಟಿಯ ಕಲರ್ಸ್ ಇದೆ. ಇಲ್ಲಿ ನೋಡಿ ಎಷ್ಟು ಒಂದು ಚಿಕ್ಕ ಸೈಜ್ ಇದೆ, ಇನ್ನೊಂದು ದೊಡ್ಡ ಸೈಜ್ ಇದೆ. ಮಲ್ಟಿ ಕಲರಲ್ಲೂ ಸಿಗುತ್ತೆ, ಮ್ಯಾಟ್ ಕಲರಲ್ಲೂ ಸಿಗುತ್ತೆ. ನಾನು ಆಗಲೇ ಶುಗರ್ ಬೀಡ್ಸು ಮ್ಯಾಟ್ ಕಲರ್ ತೋರಿಸಿದ್ನಲ್ವ, ಆ ಥರ ಇದರಲ್ಲೂ ಮ್ಯಾಟ್ ಕಲರ್ ಅಂತ ಸಿಗುತ್ತೆ. ಈ ಥರ ಪರ್ಲಲ್ಲೂ ಸಿಗುತ್ತೆ. ಡ್ರಾಪ್ ಶೇಪ್ ಇದೆ ನನ್ನ ಹತ್ರ. ಈ ಥರ ಐ ಶೇಪಲ್ಲೂ ಕೂಡ ಈ ಥರ ಪರ್ಲ್ದು ಈ ಥರ ಸಿಗುತ್ತೆ. ವೆರೈಟಿಯಾಗಿ ಕಲರ್ಸ್ ಇದೆ. ಇದನ್ನು ನಾವು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಮಾಡಬೇಕಾದ್ರೆ ಜಾಸ್ತಿ ಈ ಥರ ಸ್ಮಾಲ್ ಸ್ಟೋನ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಸ್ಟೋನ್ಸ್ ಆದಮೇಲೆ ಮಿರರ್ಸ್ ನೋಡಿ. ಮಿರರ್ಸಲ್ಲೂ ನಮಗೆ ವೆರೈಟಿಯಾಗಿ ಮಿರರ್ಸ್ ಇದ್ದಾವೆ. ಸ್ಕ್ವೇರ್ ಮಿರರು, ರೌಂಡ್ ಮಿರರು, ಈ ಥರ ಸ್ಮಾಲ್ ಸೈಜು, ಬಿಗ್ ಸೈಜು, ಇಲ್ಲ ಡೈಮಂಡ್ ಶೇಪಲ್ಲಿ ಕೂಡ ಮಿರರ್ಸ್ ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ. ಇದೇನು ತೋರಿಸ್ತಿದ್ದೀನಲ್ವ, ಇದು ಗ್ಲಾಸ್ ಮಿರರು. ಬಟ್ ನಮಗೆ ಗ್ಲಾಸ್ ಮಿರರ್ ಬಿಟ್ಟು ಪ್ಲಾಸ್ಟಿಕ್ ಮಿರರು ಕೂಡ ಸಿಗುತ್ತೆ. ನಾನು ಹೇಳೋದಂದರೆ ಗ್ಲಾಸ್ ಮಿರರ್ಗಿಂತ ನೀವು ಪ್ಲಾಸ್ಟಿಕ್ ಮಿರರ್ನೇ ಯೂಸ್ ಮಾಡಿ. ಯಾಕಂದರೆ ಇದರಲ್ಲಿ ಎಡ್ಜಸ್ ಏನಿರುತ್ತೆ ಶಾರ್ಪ್ ಇರುತ್ತಲ್ವ. ಸಿಲ್ಕ್ ಥ್ರೆಡ್ ವರ್ಕ್ ಮಾಡಬೇಕಾದ್ರೆ ಈ ಶಾರ್ಪ್ ಎಡ್ಜಸ್ಗೆ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಪ್ಲಾಸ್ಟಿಕ್ ಮಿರರ್ಸ್ನ ಯೂಸ್ ಮಾಡಿದ್ರೆ ಒಳ್ಳೆಯದು ಅಂತ ನಂದು ಒಪಿನಿಯನ್ನು. ಸೊ ಇಷ್ಟು ಸ್ಟೋನ್ಸ್ ಮತ್ತು ಮಿರರ್ಸ್ಗಳ ಬಗ್ಗೆ ಆಯ್ತಲ್ವಾ. ನೆಕ್ಸ್ಟು ಕಟ್ ಬೀಡ್ಸು ಅಥವಾ ಕಡಾನ ಬೀಡ್ಸ್ ಅಂತ ಹೇಳ್ತೀವಿ. ಇದರಲ್ಲೂ ಕೂಡ ಒಂಚೂರು ಸೈಜಸ್ ವೇರಿ ಆ ಥರ ಎಲ್ಲ ಸಿಗುತ್ತೆ. ನೋಡಿ ಇದು ಕಡಾನ ಬೀಡ್ಸ್. ಇದು ಮೈಕ್ರೋ ಕಟ್ ಬೀಡ್ಸ್ ಅಂತ ಹೇಳ್ತೀವಿ. ಇದು ನಾರ್ಮಲ್ ಕಟ್ ಬೀಡ್ಸು. ಇದು ಸಲ್ಲಿ ಅಥವಾ ಟ್ಯೂಬ್ ಬೀಡ್ಸ್ ಅಂತ ಹೇಳ್ತೀವಿ. ಇದು ಈ ಥರ. ನೆಕ್ಸ್ಟು ಕಟ್ ಬೀಡ್ಸು. ಕಟ್ ಬೀಡ್ಸಲ್ಲೂ ವೆರೈಟಿಯಾಗಿ ಸಿಗುತ್ತೆ. ಕಟ್ ಬೀಡ್ಸ್ ಅಂತಲೂ ಹೇಳ್ತಾರೆ ಅಥವಾ ಕಡಾನ ಬೀಡ್ಸ್ ಅಂತಲೂ ಹೇಳ್ತಾರೆ. ಇದು ನಾರ್ಮಲ್ ಕಟ್ ಬೀಡ್ಸು. ಇದು ಮೈಕ್ರೋ ಕಟ್ ಬೀಡ್ಸ್ ಅಂತ. ಆ್ಯಕ್ಚುಲಿ ಕಟ್ ಬೀಡ್ಸ್ನ ಜಾಸ್ತಿ ಬ್ಲೌಸಸ್ಗಳಿಗೆ ಯೂಸ್ ಮಾಡ್ತೀವಿ, ಗ್ರ್ಯಾಂಡ್ ಲುಕ್ ಬರಲಿ ಅಂತ. ಇಲ್ಲಾಂದರೆ ರಿಸೆಪ್ಷನ್ನು ಬ್ಲೌಸು ಆ ಥರ ಎಲ್ಲ ಮಾಡ್ತಾರಲ್ವ, ಆ ಥರ ಬ್ಲೌಸ್ಗೆ ಜಾಸ್ತಿ ನಾವು ಕಟ್ ಬೀಡ್ಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇದು ಟ್ಯೂಬ್ ಬೀಡ್ ಅಂತಲೂ ಹೇಳ್ತಾರೆ, ಇಲ್ಲ ಸಲ್ಲಿ ಬೀಡ್ ಅಂತಲೂ ಹೇಳ್ತಾರೆ. ಇದರಲ್ಲೂ ಕೂಡ ನಮಗೆ ವೆರೈಟಿಯಾಗಿ ಕಲರ್ಸ್ ಸಿಗುತ್ತೆ. ಇದು ಮ್ಯಾಟ್ ಗೋಲ್ಡ್ ಕಲರ್ ಕಟ್ ಬೀಡ್ಸ್ ಅಂತ. ಇದು ಇಷ್ಟು ವೆರೈಟಿಯಾಗಿ ಸಿಗುತ್ತೆ. ಸಿಲ್ವರ್ ಕಲರಲ್ಲೂ ಸಿಗುತ್ತೆ ನೋಡಿ. ಈ ಥರ ಸಿಲ್ವರ್ ಕಲರು ಆ್ಯಂಡ್ ಮಲ್ಟಿ ಕಲರಲ್ಲಿ ಸಿಗುತ್ತೆ ನೋಡಿ. ಇದೆಲ್ಲಾನು ಕಟ್ ಬೀಡ್ಸೇನೆ. ಪಿಂಕ್ ಕಲರ್, ಗ್ರೀನ್, ರೆಡ್, ಆರೆಂಜು, ಬ್ಲೂ, ಈ ಥರ ಎಲ್ಲ ಕಟ್ ಬೀಡ್ಸು ಮಲ್ಟಿ ಕಲರಲ್ಲಿ ಸಿಗುತ್ತೆ ನಿಮಗೆ. ಸೊ ನೀವು ಯಾವ ಥರನಾದರೂ ಮ್ಯಾಚ್ ಮಾಡಿ ವರ್ಕ್ ಮಾಡ್ಕೋಬೋದು. ಆ್ಯಂಡ್ ರೈನ್ಬೋ ಕಲರಲ್ಲೂ ಸಿಗುತ್ತೆ ನೋಡಿ ಈ ಥರ. ನೆಕ್ಸ್ಟ್ ನಮಗೆ ಲಕ್ಷ್ಮಿ ಕಾಯಿನು. ಲಕ್ಷ್ಮಿ ಕಾಯಿನಲ್ಲೂ ನಮಗೆ ಕಾಪರ್ ಕಲರು ಸಿಗುತ್ತೆ, ಗೋಲ್ಡ್ ಕಲರು ಸಿಗುತ್ತೆ, ಮತ್ತು ಸೈಜಸ್ಸು ವೇರಿ ಇದೆ. ಚಿಕ್ಕ ಸೈಜು, ದೊಡ್ಡ ಸೈಜು ಆ ಥರನೂ ಸಿಗುತ್ತೆ ಲಕ್ಷ್ಮಿ ಕಾಯಿನಲ್ಲಿ. ನೆಕ್ಸ್ಟ್ ನಮಗೆ ಈ ಥರ ಚಕ್ರಿ ಅಂತ ಬರುತ್ತೆ. ಇದು ಚಕ್ರಿ ಬೇಸ್ ಅಂತ ಹೇಳ್ತೀವಿ. ಆ್ಯಂಡ್ ಜರ್ಕನ್ ಬೇಸ್ ಅಥವಾ ಜರ್ಕನ್ ಬೇಸ್ ಅಂತ ಹೇಳ್ತೀವಿ. ಅದು ಚಕ್ರಿ ಅಂತಲೂ ಅಂತಾರೆ, ಜರ್ಕನ್ ಬೇಸ್ ಅಂತಲೂ ಅಂತಾರೆ. ಇದು ಸ್ಟೋನು ಜರ್ಕನ್ ಸ್ಟೋನ್ ಅಂತ ಹೇಳ್ತೀವಿ. ಇದರಲ್ಲೂ ಕೂಡ ನಮಗೆ ಕಲರ್ಸ್ ಅವೈಲೇಬಿಲಿಟಿ ಸಿಗುತ್ತೆ. ಇದ್ರ ಮೇಲೆ ಏನು ವೈಟ್ ಕಲರ್ ಕಾಣ್ತಿದೆಯಲ್ಲ, ವೈಟು ಇಲ್ಲಾಂದರೆ ಕಾಪರ್ ಕಲರ್ ಕೂಡ ಸಿಗುತ್ತೆ ನಮಗೆ. ಅಂದರೆ ಈ ವೈಟ್ ಕಲರ್ ಏನಿದೆ ಅಲ್ವಾ, ಇಲ್ಲಿ ಕಾಪರ್ ಕಲರ್ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಸ್ವಲ್ಪ ಬೀಡ್ಸ್ ಮಿಕ್ಸ್ ಆಗಿದೆ. ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೋ ಇಲ್ಲ ನಂಗೆ ಗೊತ್ತಿಲ್ಲ. ಸೊ ಈ ಥರ ಇದು ಸ್ಟೋನ್ ಬರುತ್ತೆ. ಈ ಸ್ಟೋನ್ನ ನಾವು ಈ ಚಕ್ರಿ ಏನಿದೆ ಅಲ್ವಾ, ಇದರಲ್ಲಿ ಚಕ್ರಿನ ಸ್ಟಿಚ್ ಮಾಡಿ ಇದರಲ್ಲಿ ಗ್ಲೂ ಹಾಕಿ ಈ ಸ್ಟೋನ್ನ ನಾವು ಅಂಟಿಸ್ತೀವಿ ಇಲ್ಲಿ. ಈ ಥರ ಇದರಲ್ಲೂ ಕೂಡ ಕಲರ್ಸ್ ಅವೈಲೇಬಿಲಿಟಿ ಇರುತ್ತೆ. ಕಾಪರ್ ಕಲರ್, ಸಿಲ್ವರ್ ಕಲರ್ ಮತ್ತು ಗೋಲ್ಡ್ ಕಲರ್ ಈ ಥರ. ಇದು ಚಕ್ರಿ ಕೂಡ ನಮಗೆ 2 ವೆರೈಟಿಯಲ್ಲಿ ಸಿಗುತ್ತೆ. ನೀವು ನೋಡ್ತಿರ್ಬೋದು, ಇಲ್ಲೊಂದು ಸ್ವಲ್ಪ ಫ್ಲವರ್ ರೀತಿಯಾಗಿ ಇದೆ, ಇದು ಪ್ಲೇನ್ ಈ ಥರ. ಸೊ ಇದು 2 ಥರನೂ ಸಿಗುತ್ತೆ ನಮಗೆ. ನಮ್ಗೆ ಯಾವ್ದು ಬೇಕೋ ಅದನ್ನು ತೊಗೊಂಡು ಅದನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಈ ಥರ ಸ್ಟೋನ್ನ ಅದ್ರ ಮೇಲೆ ಗ್ಲೂ ಹಾಕಿ ಸ್ಟಿಕ್ ಮಾಡ್ತೀವಿ. ಆಮೇಲೆ ಇನ್ನೊಂದು ಇದು
ಕ್ಲಿಪ್ ಸ್ಟೋನ್ ಅಂತ ಬರುತ್ತೆ. ಮಿಡ್ ಪಾಯಿಂಟ್ ಅಲ್ಲಿ ಜಸ್ಟ್ ಒಂದು ಸಿಂಗಲ್ ಬೀಡ್ ಹಾಕ್ತಾರಲ್ಲ ಆ ತರ ಹಾಕ್ಬೇಕಾದ್ರೆ ನಾವು ಕ್ಲಿಪ್ ಸ್ಟೋನ್ ಹಾಕಿದ್ರೆ ಅದಕ್ಕಿಂತ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇದು ಕ್ಲಿಪ್ ಸ್ಟೋನ್ ಅಲ್ಲೂ ವೆರೈಟಿ ಆಗಿ ಕಲರ್ಸ್ ಸಿಗುತ್ತೆ ನಿಮ್ಗೆ, ಮತ್ತೆ ಸೈಜಸ್ ಸಿಗುತ್ತೆ. ಇದಕ್ಕಿಂತ ಚಿಕ್ಕ ಸೈಜಸ್ ಸಿಗುತ್ತೆ, ಇದಕ್ಕಿಂತ ದೊಡ್ಡ ಸೈಜಸ್ ಸಿಗುತ್ತೆ ಕ್ಲಿಪ್ ಸ್ಟೋನ್ ಅಲ್ಲಿ. ನೆಕ್ಸ್ಟ್ ಕ್ಲಿಪ್ ಸ್ಟೋನ್ ಆದ್ಮೇಲೆ ಈ ತರ ಸ್ಟೋನ್ ಚೈನು ಅಥವಾ ಇನ್ನೊಂದು ಬಾಲ್ ಚೈನ್ ಕೂಡ ನಾವು ಯೂಸ್ ಮಾಡ್ತೀವಿ ಆರಿ ವರ್ಕ್ ಅಲ್ಲಿ. ಅಂಡ್ ಇದು ಸ್ಟೋನ್ ಚೈನ್, ಇದು ಕಾಪರ್ ಕಲರ್ ಅಲ್ಲಿ ಇದೆ. ಇನ್ನೊಂದು ಇಲ್ಲಿ ತೋರಿಸ್ತೇನೆ. ಅಂಡ್ ನೆಕ್ಸ್ಟ್ ಇದು ಗೋಲ್ಡ್ ಮತ್ತೆ ವೈಟ್ ಮಿಕ್ಸ್ ಆಗಿರೋದು. ಈ ತರ ಸ್ಟೋನ್ ಚೈನ್ ಕೂಡ ನಾವು ಆರಿ ವರ್ಕ್ ಅಲ್ಲಿ ಹೇಗೆ ಸ್ಟಿಚ್ ಮಾಡೋದು ಅಂತ ಕ್ಲಾಸಸ್ ಅಲ್ಲಿ ಬರುತ್ತೆ. ಇಷ್ಟು. ನೆಕ್ಸ್ಟ್ ಈ ತರ ಚಮ್ಕಿ ಅಥವಾ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಕಾಣ್ತಿದಲ್ವಾ, ಇದರಲ್ಲೂ ಕೂಡ ಮಲ್ಟಿ ಕಲರ್ ಅಲ್ಲಿ ಸಿಗುತ್ತೆ. ಮತ್ತೆ ಸೈಜಸ್ ಕೂಡ ದೊಡ್ಡದು ಚಿಕ್ಕ ಆ ತರ ಸಿಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ಇದು ಸ್ಮಾಲ್ ಸೈಜಸ್ ಇದೆ. ಇವೆರಡು ಕಾಪರ್ ಕಲರ್ ಮತ್ತೆ ಗೋಲ್ಡ್ ಕಲರ್. ಅಂಡ್ ಇದು ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ. ನಾರ್ಮಲಿ ನಾವು ಈ ಚಮ್ಕಿನೇ ಯೂಸ್ ಮಾಡ್ತೀವಿ, ಈ ಸೈಜ್ ಚಮ್ಕಿನೇ ಯೂಸ್ ಮಾಡ್ತೀವಿ. ನಿಮ್ಗೆ ಗೊತ್ತಾಗ್ತಿರ್ಬೋದು ನೋಡಿ, ಇದರಲ್ಲೂ ಕಲರ್ಸ್ ಇದೆ. ರೆಡ್ ಕಲರ್, ಕಾಪರ್ ಕಲರ್, ಮತ್ತೆ ಡಾರ್ಕ್ ಒಂಚೂರು, ಇದೊಂಚೂರು ಲೈಟ್ ಆಗಿದೆ, ಇದೊಂಚೂರು ಡಾರ್ಕ್ ಆಗಿದೆ, ಕಾಪರ್ ಕಲರ್ ಏನೆ. ಅಂಡ್ ಇದು ರೆಡ್ ಕಲರು, ಗೋಲ್ಡ್ ಕಲರ್ ಮತ್ತೆ ಸಿಲ್ವರ್ ಕಲರ್. ಅಂಡ್ ನಮಗೆ ಈ ತರ ಸೀಕ್ವೆನ್ಸ್ ಕೂಡ ಇರುತ್ತೆ. ಇದು ಫ್ಲವರ್ ಸೀಕ್ವೆನ್ಸ್, ಇದು ಐ ಶೇಪ್ ಆ ತರ ಸೀಕ್ವೆನ್ಸ್ ಇದೆ. ಇದನ್ನು ಕೂಡ ನಾವು ಆರಿ ವರ್ಕ್ ಅಲ್ಲಿ ಯೂಸ್ ಮಾಡ್ತೀವಿ. ಮೇಜರ್ ಆಗಿ ಈ ತರ ಸೀಕ್ವೆನ್ಸ್ ನಾವು ಬ್ರೂಚಸ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಿ. ಸೊ ಇಷ್ಟು ಸೀಕ್ವೆನ್ಸ್ ಗಳ ಬಗ್ಗೆ. ಈ ಮಲ್ಟಿ ಕಲರ್ ಅಲ್ಲೂ ಸಿಗುತ್ತೆ, ಇದರಲ್ಲೂ ಕೂಡ ವೆರೈಟಿ ಆಗಿ ಕಲರ್ಸ್ ಸಿಗುತ್ತೆ. ನೆಕ್ಸ್ಟ್ ನಮಗೆ ಜರ್ದೋಸಿಯಲ್ಲೂ ಕೂಡ ನಮಗೆ ಎಷ್ಟು 3 ವೆರೈಟಿ ಆಗಿ ಜರ್ದೋಸಿ ಬರುತ್ತೆ ನೋಡಿ. ಜರ್ದೋಸಿಯಲ್ಲಿ 3 ವೆರೈಟಿ. ಇದು ಪ್ಲೇನ್ ಏನ್ ಕಾಣ್ತಿದೆ ಅಲ್ವಾ, ಇದನ್ನ ನಾವು ಸಾದಿ ಜರ್ದೋಸಿ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಇದು ಗ್ಲಿಟರಿಂಗ್ ಟೈಪ್ ಫುಲ್ ಶೈನಿಂಗ್ ಇದೆ ಅಲ್ವಾ, ಇದನ್ನ ನಾವು ನಕ್ಷಿ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಇದು ನೋಡಿ ಒಂಚೂರು ಚೇಂಜಸ್ ಇದೆ ಅಲ್ವಾ, ಇವೆರಡಕ್ಕಿಂತ ಒಂಚೂರು ಚೇಂಜಸ್ ಇದೆ. ಇದನ್ನ ನಾವು ಕೋರಾ ಅಂತ ಹೇಳ್ತೀವಿ. ಎಲ್ಲ ಜರ್ದೋಸಿಯಲ್ಲೂ ವೆರೈಟಿ ಆಗಿ ಕಲರ್ಸ್ ಸಿಗುತ್ತೆ ನಿಮ್ಗೆ. ಇಲ್ಲಿ ನೋಡಿ, ಇದು ಆಂಟಿಕ್ ಕಲರ್ ಇದೆ ನಕ್ಷಿ ಜರ್ದೋಸಿ. ಇದು ಕೋರಾ ಸಿಲ್ವರ್ ಕಲರ್ ಅಲ್ಲಿ ಇದೆ. ಅಂಡ್ ಸಾದಿ ಜರ್ದೋಸಿ ಕೂಡ ಈ ತರ ಸಿಲ್ವರ್ ಕಲರ್ ಅಲ್ಲಿ ಇದೆ. ಮತ್ತೆ ಜರ್ದೋಸಿ ಇಲ್ಲಿ ಒಂದು ಪಿಂಕ್ ಕಲರ್ ಇದೆ ನನ್ನ ಹತ್ರ ನೋಡಿ. ಈ ತರ ವೆರೈಟಿ ಆಗಿ ಕಲರ್ಸ್ ಅಲ್ಲೂ ನಿಮ್ಗೆ ಜರ್ದೋಸಿ ಸಿಗುತ್ತೆ. ಇದು ನೋಡಿ ನಕ್ಷಿ ಜರ್ದೋಸಿ ಸಿಲ್ವರ್ ಕಲರು. ಈ ತರ ನಿಮ್ಗೆ ಯಾವ ತರ ಬೇಕು, ಯಾವ ಕಲರ್ ಬೇಕೋ ಕಾಂಬಿನೇಷನ್ಗೆ ಆ ತರ ನೀವು ತಗೊಂಡು ವರ್ಕ್ ಮಾಡ್ಬೋದು. ತುಂಬಾ ವೆರೈಟಿ ಆಗಿ ಕಲರ್ಸ್ ಅವೈಲೇಬಲ್ ಇದೆ. ಸಾದಿ ಜರ್ದೋಸಿನ ನಾವು ನಾರ್ಮಲ್ ಆಗಿ ಜಾಸ್ತಿ ಯೂಸ್ ಮಾಡ್ತೀವಿ. ನಕ್ಷಿ ಏನಿದೆಯೋ ನಾವು ಫುಲ್ ನಮಗೆ ಗ್ರ್ಯಾಂಡ್ ವರ್ಕ್ ಬೇಕು, ವೆಡ್ಡಿಂಗ್ ಬ್ಲೌಸಸ್ ಆ ತರ ಇದ್ರೆ ನಾವು ನಕ್ಷಿ ಜರ್ದೋಸಿನ ಯೂಸ್ ಮಾಡ್ತೀವಿ. ಮೇಜರ್ ಆಗಿ ನಕ್ಷಿ ಜರ್ದೋಸಿನ ನಾವು ಕೆಳಗಡೆ ಏನು ಸಾದಿ ಜರ್ದೋಸಿನ ಲೋಡ್ ಮಾಡ್ತೀವಲ್ಲ, ಲೋಡ್ ಸ್ಟಿಚಿಂಗ್ ಅಂತ ಬರುತ್ತೆ ಅಲ್ವಾ, ಎಂಬೋಸ್ಡ್ ಸ್ಟಿಚಿಂಗು. ಆ ತರ ಸಾದಿ ಜರ್ದೋಸಿಯಿಂದ ಎಂಬೋಸ್ಡ್ ಸ್ಟಿಚಿಂಗ್ ಮಾಡಬೇಕಾದ್ರೆ ನಕ್ಷಿನ ನಾವು ಕೆಳಗಡೆ ಹಾಕಿ ಮೇಲೆ ಈ ಜರ್ದೋಸಿಯಿಂದ ವರ್ಕ್ ಮಾಡ್ತೀವಿ. ಅದು ಹೇಗೆ ಅಂತ ನಿಮ್ ಕ್ಲಾಸಲ್ಲಿ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ. ಸೊ ಇದು ಜರ್ದೋಸಿ ಬಗ್ಗೆ. ಸೊ ಇಷ್ಟು ನನ್ನ ಹತ್ರ ಇರೋ ಮಟೀರಿಯಲ್ಸ್. ಆಲ್ಮೋಸ್ಟ್ ಎಲ್ಲ ಮಟೀರಿಯಲ್ಸ್ ನಾನು ಕವರ್ ಮಾಡಿದ್ದೀನಿ ಅನ್ಕೋತೀನಿ. ತುಂಬಾ ವೆರೈಟಿ ಆಗಿ ಸಿಗುತ್ತೆ ನಿಮಗೆ. ಎಲ್ಲದರಲ್ಲೂ ಸೈಜಸ್, ಕಲರ್ಸು, ನಿಮ್ಗೆ ಯಾವ ತರ ಸೈಜ್ ಬೇಕು, ಯಾವ ಕಲರ್ಸ್ ಬೇಕು, ಆ ತರ ಎಲ್ಲ ಮಟೀರಿಯಲ್ ಅಲ್ಲೂ ಕಲರ್ಸ್ ಅವೈಲೇಬಿಲಿಟಿ ಇದೆ ಮಾರ್ಕೆಟ್ ಅಲ್ಲಿ. ನೀವು ನಿಮ್ಗೆ ಯಾವ ತರ ಬೇಕು ನೋಡ್ಕೊಂಡು ಅದನ್ನ ನೀವು ವರ್ಕ್ಗೆ ತಗೋಬಹುದು. ಇಷ್ಟು ಈ ವಿಡಿಯೋ ಬಗ್ಗೆ. ನಮ್ಮ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಆರಿ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. 1 by 1 ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.